ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಬೆಳಗ್ಗೆನೇ ಎದ್ದು ಮನೇಲೆಲ್ಲ ಕೆಲಸ ಮುಗಿಸಿ ಇವಾಗ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಚಿಕ್ಕಮ್ಮರು ನಾವು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಬಂದು ಚಿಕ್ಕಪೇಟೆಲಿ ಎಲ್ಲರೂ ಮೀಟಾಗಿ ಇವಾಗ ಶಾಪಿಂಗಿಗೆ ಅಂತ ಹೇಳಿ ಬಂದಿದ್ದೀವಿ. ಆಲ್ರೆಡಿ ಒಂದು ಬ್ಯಾಚು ಶಾಪಿಂಗಿಗೆ ಅಂತ ಹೋಗಿದ್ರು. ಈ ವ್ಲಾಗಲ್ಲಿ ನಾನು ಹೇಳಲ್ಲ ಏನಕ್ಕೆ ಏನೋ ಯಾವುದಕ್ಕೋಸ್ಕರ ಬಟ್ಟೆ ಶಾಪಿಂಗ್ ಮಾಡ್ತಾ ಇರೋದು ಅಂತ. ಮುಂದೆ ಬರುವಂಥ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಸಸ್ಪೆನ್ಸಾಗಿ ಹಾಗೆ ಇರಲಿ ಅಂತ ಹೇಳಿ ಅಷ್ಟೇ, ಇನ್ನೇನಿಲ್ಲ. ಫಸ್ಟು ಗಂಡು ಮಕ್ಕಳು ಬಟ್ಟೆಗಳು ನೋಡೋಣ ಅಂತ ಬಂದಿದ್ದೀವಿ. ಬಟ್ಟೆ ಹುಡ್ಕಷ್ಟರಲ್ಲಿ ನಿಜವಾಗ್ಲೂ ಸಾಕಾಗ್ಬಿಡುತ್ತೆ. ಒಂದು ಅಂಗಡಿಲಿ ಎಲ್ಲರಿಗೂ ಇಷ್ಟ ಆಗಬೇಕಲ್ಲ. ಒಬ್ರಿಗೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಇವಾಗ ಚಿಕ್ಕಮ್ಮರೆಲ್ಲ ಸೆಲೆಕ್ಷನ್ ಮಾಡ್ತಾಯಿದ್ರು. ನಾವು ಬೆಳಗ್ಗೆ ಒಂದು 9 ಗಂಟೆ 8:30 ಅನಿಸುತ್ತೆ ನಾವು ಮನೆ ಬಿಟ್ಟಾಗ. ಬೆಂಗಳೂರು ಚಿಕ್ಕಪೇಟೆ ಹೋಗಿ ತಲುಪೋಷ್ಟರಲ್ಲಿ 11:30 12 ಗಂಟೆ 12:30 ಆಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಗಂಡು ಮಕ್ಳಿಗೆಲ್ಲ ಬಟ್ಟೆ ತೆಗೆದು ಆಮೇಲೆ ಊಟಕ್ಕೆ ಅಂತ ಹೇಳಿ ಹೋದ್ವಿ. ನನಗಂತೂ ಅಂಗಡಿಲೇ ಹೊಟ್ಟೆ ಹಸಿತಾಯಿತ್ತು. ಚಿಕ್ಕಮ್ಮ ಬರಬೇಕಾದ್ರೆ ಹೆಸ್ರು ಕಾಳೆಲ್ಲ ತೊಗೊಂಬಂದಿದ್ರು, ಒಗ್ಗರಣೆ ಎಲ್ಲ ಮಾಡಿರುವಂಥದ್ದು. ಅದನ್ನು ಸ್ವಲ್ಪ ತಿಂದ್ವಿ. ಅದು ಸಮಾಧಾನ ಆಗಲಿಲ್ಲ. 1-2 ಸ್ಪೂನ್ ತಿಂದ್ಬಿಟ್ಟು ಅಯ್ಯೋ ತಿನ್ನೋಕ್ಕಾಗಲ್ಲ ಅಂತ ಸುಮ್ಮನೆ ಆಗ್ಬಿಟ್ವಿ. ಆಮೇಲೆ ಹೋಟೆಲಿಗೆ ಬಂದು ಸ್ವಲ್ಪ ಊಟ ಮಾಡಿ ಅದಾದಮೇಲೆ ನನ್ನ ಫೇವ್ರೆಟ್ ಬಟರ್ ಫ್ರೂಟ್ ಜ್ಯೂಸ್ನ ಕುಡ್ಕೊಂಡು ಆಮೇಲೆ ಬಂದಿರೋದು ನಾವು ಲೇಡೀಸ್ಗೆ ಸೀರೆ ತೊಗೊಳ್ಳೋಣ ಅಂತ. ಎಷ್ಟು ಸೀರೆ ತೆಗ್ಸಿದ್ದೀವಿ ಅಂದರೆ ನಿಜವಾಗ್ಲೂ ಅದನ್ನೇ ಹೇಳಿದೆ. ಈ ಕಲರಲ್ಲಿ ಈ ಡಿಸೈನ್ ಇಲ್ವಾ, ಈ ಡಿಸೈನಲ್ಲಿ ಈ ಕಲರ್ ಇಲ್ವಾ ಅನ್ನೋ ಒಂದು ಕಾನ್ಸೆಪ್ಟು ಹೆಣ್ಮಕ್ಳದ್ದು ಅಂತ ಅನಿಸುತ್ತೆ. ಕಲರ್ ಇಷ್ಟ ಆದರೆ ಡಿಸೈನ್ ಇಷ್ಟ ಆಗ್ತಾ ಇರಲಿಲ್ಲ, ಡಿಸೈನ್ ಇಷ್ಟ ಆದರೆ ಕಲರ್ ಇಷ್ಟ ಆಗ್ತಾ ಇರಲಿಲ್ಲ. ಫೈನಲಾಗಿ ಅವತ್ತಿನ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ನನಗೆ ಹಬ್ಬ ಇತ್ತು ಊರಲ್ಲಿ. ಬಂದಾಗಂತೂ ಫುಲ್ಲು ಕೆಲಸ, ಒಂದು ನಿಮಿಷನೂ ಫ್ರೀ ಇರಲಿಲ್ಲ. ನಾನು ಹೇಳಿದ್ನಲ್ಲ, ಹಬ್ಬ ದಿನದ್ದು ವ್ಲಾಗ್ ಆಗಿರುತ್ತಿದ್ದು. ಶಾಪಿಂಗದ್ದು ಫುಲ್ಲು ಎಂಡ್ ಮಾಡೋದಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಡ್ತು. ಆ ಚಿಕ್ಕಪೇಟೆಲೆಲ್ಲ ಓಡಾಡಿ ನಿಜವಾಗ್ಲೂ ಸಾಕಾದಂಗೆ ಆಗ್ಬಿಡ್ತು ನನಗಂತೂ. ಇವಾಗ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಅಮ್ಮನೂ ಬಂದಿದ್ದರು. ಅಮ್ಮ ಬರೋದು ಸಂಜೆ ಆಯಿತು. ಮತ್ತು ನಯನ ಚಿಂಟು ಇಬ್ಬರೂ ಬಂದಿದ್ದರು. ಚಿಕ್ಕಮ್ಮರು ಯಾರು ಈ ಹಬ್ಬಕ್ಕೆ ಬರಲಿಲ್ಲ. ಅವ್ರು ಯಾರು ನಾನು ಬರಲ್ಲ ಅಂತ ಹೇಳಿಬಿಟ್ಟು ಅವ್ರು ಯಾರೂ ಬರಲಿಲ್ಲ. ಓಕೆ, ಇರಲಿ, ಇನ್ನು ಯುಗಾದಿ ಹಬ್ಬ ಎಲ್ಲ ಇದೆಯಲ್ಲ, ಅದಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದಕ್ಕೆ ಅಡುಗೆಗೆ ಬಂದು ಸಿಂಪಲ್ಲಾಗಿ ಅನ್ನ ಸಾಂಬಾರು ಮತ್ತು ಹಾಲು ಪಾಯಸ ಮಾಡಿದ್ದೆ. ಹಾಗೇ ಕಡಲೆಬೇಳೆ ವಡೆ ಮತ್ತು ಕೋಸಂಬರಿ, ಹಪ್ಪಳ, ಉಪ್ಪಿನಕಾಯಿ ಇಷ್ಟು ಮಾಡಿದ್ದೆ. ಹಬ್ಬದ ದಿನ ನಾವು ಕೊಂಡದ ಸೌದೆ ಹೋಗುತ್ತಲ್ಲ, ಅದು ಅಷ್ಟರಲ್ಲಿ ಮನೇಲೇ ಆರತಿ ಮಾಡ್ಕೋಬೇಕು. ಆರತಿ ಎಲ್ಲ ಹೊತ್ಕೊಂಡು ಹೋಗೋಗಿಲ್ಲ ನಮ್ಮ ಕಡೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆರತಿ ಹೊರೋದು. ಆದರೆ ನಮ್ಮ ಊರಲ್ಲಿ ನಾವು ಹೊರೋ ಹಾಗಿಲ್ಲ ಅಷ್ಟೇನೇನೆ. ಅದಕ್ಕೆ ಮನೇಲೇ ಪೂಜೆ ಮಾಡ್ಕೊಳ್ಳೋದಲ್ವಾ, ಬೇಗ ಕೊಂಡು ಸೌದೆ ಬರುವಷ್ಟರಲ್ಲಿ ಮಾಡ್ಕೊಂಬರೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಅಷ್ಟರಲ್ಲಿ 500 ಗಿಡಿಸಿ ಆಮೇಲೆ ನೋಡಿ, ಇಲ್ಲಿ ಯಜಮಾನ್ರಿಗೆ ಮುದ್ದೆ ಮಾಡ್ತಿದ್ದಾರೆ. ಇವತ್ತು ಹಬ್ಬ ಆದ್ರೂ ನಾವು ಮುದ್ದೆ ಮಾಡ್ಬೇಕು ಹೇಳ್ತೀವಿ. ಮುದ್ದೆ ಯಾಕೆ ತಿನ್ನೋದು ಅಂದ್ರೆ ಹಬ್ಬದಲ್ಲಿ ನಾವು ನಿಮ್ಮ ಮುದ್ದೆ ಈ ಕಲಕಣವ ನಮ್ಮ ಯಜಮಾನ್ರಿಗೆ ಮಾತ್ರ ಮುದ್ದೆ ಹೇಳಿಲ್ವ. ನಮ್ಮ ಮಾವ ಬಾಡಿ ಮೇಂಟೈನ್ ಮಾಡ್ತಾರೆ, ಮುದ್ದೆನೇ ತಿನ್ನೋದು. ಅಡುಗೆ ನನಗೆ ಅದು ಮಾಡಿ ಒಂದಿನ ಉಂಡು ಮಂಜು ಅವ್ರು ಎಲ್ಲೂ ಉಂಡಲ್ಲ ಕಣೆ. ಕಂಡ್ರೆ ಮುದ್ದೆ ತಿರ್ಕೊಡು ಅಂತ ನೀನು ಅದಕ್ಕೆ ಮಕ ಮುಚ್ಕೊಂಡು ಮಾಡ್ತಾಳೆ. ಅದಕ್ಕೆ ನಾನು ದಪ್ಪ ಆಗ್ತೀನಿ ಅಂತ ಅವಳೇ ಬರ್ತೀನಿ ಅಂತ ಅವಳೆ ದಪ್ಪ ಆಗ್ತೀನಿ ಅಂತ ಅಲ್ಲೇ ಕಣೆ. ನೀನು ಎಡಬಿಡಿ ಯಾವುದು ಬಿಡೋದಿಯ ಕಣೆ. ಇವಳು ಹಂಗೆ ನೋಡ್ಕೊ. ಎಷ್ಟು ನಮ್ಮ ಮನೆಗೆ ಬಂದೇನು ಅದೇನು ಬಿಡೋಯ್ತದೆ ಟೀ ಪೈ ರಿಷಿಕಾ ನೀನು ಯಾಕೆ ಇದು ತಗೊಂಡಿದ್ಯಲ್ಲ ದೊಡ್ಡಮ್ಮ, ಇದೆಲ್ಲ ತಗೊಂಡೆ ದೊಡ್ಡಮ್ಮ ಅಂತ ನನ್ನ ತಲೆ ಕೂಡ ಬಿಡ್ಬೇಕಲ್ಲ ಅವಳು. ಹಾಕ್ಲಿವೇನಕ್ಕ ನೀನು ಅಲ್ಲೋಡೆ ಮಂಜುಳ ವಾಪಸ್ ಮಾಡಿಬಿಟ್ಟೆ. ನಮ್ಮ ಅಪ್ಪ ಬೈತಲೆ ಅಂತ ಅಲ್ಲ, ಪಿಂಗಾಣಿ ಬಿಡ್ತಾವಳೆ. ಮಂಜು ಅದೊಂದು ಉಪ್ಪು ಖಾರ ಮಾಡ್ಬಿಟ್ಟು ಆಮೇಲೆ ಬೇರೆ ಬೇಸನ ಯಾಕೆ ನೋಡಿ ಫ್ರೆಂಡ್ಸ್. ನಾನು ಒಂದೇ ಹಾಕಿದ್ದು ಮತ್ತೆ ನನ್ನ ಭಯ ನೋಡಿದ್ರೆ ಅಲ್ಲ, ಅವಳೇ ನನಗೆ ಅಕ್ಕ. ಕೆಲಸ ಮಾಡೋಕೆ ಟೈಮ್ ಇಲ್ಲ, ಸೀರೆ ಹೋಗ್ಕೊಳ್ಳೋಣ. ನೀವೆಲ್ಲ ಬಂದು ದೊಡ್ಡಮ್ಮನ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ತಾನೇ ನೀವು. ಅಲ್ಲಿ
ಮಾಡೋದು ಬೇಡವಾ? ಅದೊಂದು ಉಪ್ಪು ಖಾರ ನೋಡ್ರಿ. ಒಂದ್ ಕೈ ತೊಳ್ಕೋಬೇಕು, ಇಲ್ಲ ಮೆಣಸು ಪುಡಿ ಹಾಕ್ಬೇಕಷ್ಟೆ. ಮೆಣಸಿನ ಒಣಗೋಗಿರ್ತಾವ. ಅಲ್ಲ ಅದು ನೋಡಿ ನಮ್ಮ ಅಕ್ಕ ಮಡಕೆ ಇಟ್ಕೊಂಡು ಟೀ ಕುಡಿಯಕ್ಕೆ ಅಂತ ಒಂದು ಮಡಕೆ ಕೊಟ್ಟಿದ್ರ ಅದನ್ನ ಹೋಗ್ಬಿಟ್ಟವಳೆ. ಟೀ ಕುಡಿಯೋ ಮಡಕೆ ಹಾಕೋಣ, ಇದು ಐಸ್ ಕ್ರೀಮ್ ಮಡಕೆ. ಸಾರಿ, ಏನೋ ಒಟ್ಟಿನಲ್ಲಿ ಎಂಜು ಮಾಡಿರೋದು. ತೊಳೆದಿದ್ದೀನಿ ಹೇಳು. ಅಲ್ಲ ಅವ್ರಿಗೆ ಎಂಜು ಮಾಡ್ತಾರೆ ಕೊಡಲ್ವಾ? ನಾನು ಸಪ್ರೇಟ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸಪ್ರೇಟು. ಅವ್ರು ಋಷಿಕ್ ಅವ್ರೆ ಆಮೇಲೆ ಮಿಕ್ಸ್ ಮಾಡಿದೀವಿ, ಇವಾಗ ಬೇಡ, ಇವಾಗಲೇ ಮಿಕ್ಸ್ ಮಾಡ್ತಾಳೆ. ಮೆಣಸಿನ ಪುಡಿ ಇಲ್ಲಿ ಸುಮ್ಮನೆ ನಾನು ಉಗ್ರು ಮುಟ್ಬೇಡ, ನಂಗೆ ಭಯ ಆಯ್ತದೆ. ಬೇಡ ತಾತ ಏನ್ ಕೇಳ್ತಿದೆ ಕೊಡವಾ? ಸೆಕೆಂಡ್ ಪಿ ಮುಗ್ದಾಯ್ತು. ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀರಾ? ಅವರೇ ತಾತನೇ 500 ಬಂದರು. ಒಂದು ಕಡೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಾನು. ದೀಪ ಒಂದು ಹಚ್ಚಿರಲಿಲ್ಲ, ಅವರೇ ಬಂದು ದೀಪ ಹಚ್ಬೇಕಲ್ವಾ, ಹಾಗಾಗಿ ಅದೊಂದನ್ನು ಪೆಂಡಿಂಗ್ ಬಿಟ್ಟಿತ್ತು. ಎಲ್ಲನೂ ರೆಡಿ ಮಾಡಿಕೊಟ್ಬಿಟ್ಟು ಆರತಿಗಳಿಗೆಲ್ಲ ಒಂದು ಕಡೆ ರೆಡಿ ಮಾಡಿ, ಆವಾಗಲೇ ನಯನ ತಂಬಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ಲಲ್ಲ, ಅದನ್ನೆಲ್ಲ ಒಂದು ಕಡೆ ಇಟ್ಟು ಪೂಜೆಗೆಲ್ಲ ಅತ್ತೆ ಮತ್ತು ನಯನ ಇಬ್ಬರು ರೆಡಿ ಮಾಡಿ ಒಂದು ಕಡೆ ಇಟ್ಟಿದ್ರು. ಒಂಬಳೆ ಮತ್ತು ಹಣ್ಣು ಕಾಯಿ ಏನೇನು ಬೇಕೋ ಪ್ರತಿಯೊಂದೂ 500 ಬಂದಾದ್ಮೇಲೆ ನಂದೀಶ್ವರ ಕಾಯೆಲ್ಲ ಹೊಡೆದು ಆರತಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಒಂದು ಕಡೆ ಒಡೆ ಒಂದು ಬೇಯಿಸೋದನ್ನು ಪೆಂಡಿಂಗ್ ಇಟ್ಟಿದ್ದೆ, ಅದನ್ನು ಮಂಜುಳಾ ಒಡೆ ಬೇಯಿಸ್ತಾ ಇದ್ಲು. ಅಮ್ಮ ಅದನ್ನೆಲ್ಲ ತಟ್ಟಿ ಬಾಂಡಿಗೆ ಹಾಕ್ತಾಯಿದ್ರು. ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ ಅಂತ ಅನಿಸುತ್ತೆ. ನನಗೆ ಎಲ್ಲ ಹಬ್ಬದಲ್ಲೂ ಇದೇ ರೀತಿ ಆಗುತ್ತೆ. ಅಂದರೆ ರಕ್ಷಿಗೆ ಈ ಟೈಮಲ್ಲಿ ಎಕ್ಸಾಮ್ ಇರುತ್ತೆ, ಹಾಗಾಗಿ ಸ್ವಲ್ಪ ನನಗೆ ಹಿಂಸೆ ಆಗೋದು. ಅವನನ್ನು ಕರ್ಕೊಂಡೋಗಿ ಬಿಡಬೇಕು, ಮತ್ತೆ ಕರ್ಕೊಂಬರ್ಬೇಕು, ಮನೇಲಿ ಕೆಲಸಗಳನ್ನ ಮಾಡ್ಕೋಬೇಕು. ಹಸು ಇರೋದ್ರಿಂದ ದನಿನ ಮನೆ ಹತ್ರನೂ ಕೆಲಸ ಇರುತ್ತೆ, ಹಾಗಾಗಿ ಸಿಕ್ಕಾಬಟ್ಟೆ ಬ್ಯುಸಿ ಅಂತ ಅನಿಸುತ್ತೆ. ಅಮ್ಮ ಅದಕ್ಕೆ ರೇಗಿಸ್ತಾ ಇದ್ಲು, ದೊಡ್ಡಮ್ಮ ನೀವು ಹಬ್ಬ ಮಾಡ್ತಾಯಿದ್ದೀರಾ, ಸೀರೆನೇ ಹಾಕ್ಕೊಳ್ಳಿಲ್ಲ ಅಂತ. ಫಸ್ಟು ಕಾನ್ಸೆಪ್ಟು ಸೀರೆ ಹಾಕ್ಕೋಬೇಕು ಅಂತಲೇ ಇದ್ದಿದ್ದು. ಬೇಗ ರೆಡಿಯಾಗಿ ಸಂಜೆ ಮೇಲೆ ಸೀರೆ ಹಾಕ್ಕೊಳ್ಳೋಣ ಅಂತ 5 ನಿಮಿಷ ಸೀರೆ ಹಾಕ್ಕೊಳ್ಳೋದಕ್ಕೂ ನನಗೆ ನಿಜವಾಗ್ಲೂ ಟೈಮ್ ಸಿಗಲಿಲ್ಲ. ಹಾಗಾಗಿ ನಾನು ಸೀರೆನ ವೇರ್ ಮಾಡೋದಕ್ಕಾಗಲೇ ಇಲ್ಲ. ಡ್ರೆಸ್ ಹಾಕ್ಕೊಂಡೆ ನೆನ್ನೆ ಆರತಿ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಅದಕ್ಕೆ ಹೇಳ್ತಾಯಿದ್ದೆ, ಆರತಿ ಏನಾದರೂ ಹೊರವಾಗಿದ್ದಿದ್ರೆ ನಂದೀಶ್ವರ್ ನನಗೆ ಪ್ರತಿ ಸರಿನೂ ಸೀರೆ ಕೊಡಿಸ್ಬೇಕಾಗಿತ್ತು, ಎಕ್ಸ್ಟ್ರಾ ಆರತಿ ಹೊರೋದಕ್ಕೆ ಸೀರೆ ಕೊಡಿಸ್ಬೇಕಾಗಿತ್ತು ಅಂತ ನಂದೀಶ್ವರನ್ನ ರೇಗಿಸ್ತಾ ಇದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ 4 ಗಂಟೆಗೆ ಎದ್ದು ತರಕಾರಿ ಮಂಡಿಗೆ ಬಂದಿದ್ದೀವಿ. ಯಾಕಪ್ಪ ಅಂತ ಅಂದರೆ ಸ್ವಲ್ಪ ಇನ್ನು ಹಬ್ಬನೂ ನಮ್ಮ ಊರ ಹಬ್ಬನೂ ಯುಗಾದಿ ಹಬ್ಬನೂ ಒಂದು ದಿನವೂ ಏನೋ ಅಷ್ಟೇ ಇದ್ದಿದ್ದು, ಅದಕ್ಕೂ ಒಂದು ದಿನ ಗ್ಯಾಪ್ ಇತ್ತು. ಹಾಗಾಗಿ ನಮಗೆ ಯುಗಾದಿ ಹಬ್ಬಕ್ಕೆ ಕೋಸಂಬರಿ ಮಾಡೋದಕ್ಕೆ ಮತ್ತು ನೀರ್ಮಜ್ಜಿಗೆ ಪಾನಕ ಮಾಡೋದಕ್ಕೆ ಏನೇನೆಲ್ಲ ಬೇಕಾಗುತ್ತೋ ಅದನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ 4 ಗಂಟೆಗೆ ಎದ್ದು ಮಾರ್ಕೆಟಿಗೆ ಹೋಗಿ, ಫಸ್ಟ್ ಟೈಮ್ ನಾನು ಮಾರ್ಕೆಟಿಗೆ ಹೋಗಿದ್ದಿದ್ದು. ನಂದೀಶ್ವರ್ ಯಾವಾಗಲೂ ಹೇಳ್ತಾ ಇರ್ತಿಲ್ಲ, ಬಾ ಕರ್ಕೊಂಡೋಗ್ತೀನಿ ಅಂತ ಹೇಳಿ ಕರ್ಕೊಂಡೋಗಿದ್ರು. ಹೋಗಿ ಎಲ್ಲನೂ ಬಂದು ಕೊಂಡದ ಹತ್ರ ಹೋಗೋಣ ಅಂತ ಫಸ್ಟ್ ಅಂದ್ಕೊಂಡೆ, ಆದರೆ ಕೊಂಡದ ಹತ್ರನೂ ಹೋಗೋದಕ್ಕಾಗಲಿಲ್ಲ. ಯಾಕಂದರೆ ನಾನು ಹೋಗೋ ಹಾಗೆ ಇರಲಿಲ್ಲ, ಹಾಗಾಗಿ ಹೋಗಲಿಲ್ಲ. ಪಾಪ ನಂದೀಶ್ವರ ಅಣ್ಣನ ಮಗಳೇನೆ ನನಗೆ ವಿಡಿಯೋನ ಮಾಡ್ಕೊಂಬಂದಿದ್ದು, ಅವಳು ವಿಡಿಯೋ ಮಾಡ್ಕೊಂಡಿದ್ಲು, ನಾನು ಅದನ್ನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆಲಿ. ಕೊಂಡದ ಹತ್ರ ಹೋಗೋದಕ್ಕಾಗಲಿಲ್ವಲ್ಲ ಅಂತ ಹೇಳಿಬಿಟ್ಟು ಇದು ಬಂದು ಮಾರಮ್ಮನ ಕೊಂಡ. ನಮ್ಮೂರಲ್ಲಿ ಆಂಜನೇಯ ಮತ್ತು ಮಾರಮ್ಮ 2 ದೇವರಿದೆ. ಮಾರಮ್ಮನ ಹಬ್ಬದಲ್ಲೇನೆ ನಾವು ನಮ್ಮ ಮನೆ ದೇವರುಗಳಿಗೆ, ಸಿದ್ಧಲಿಂಗೇಶ್ವರನಿಗೆ, ಹಳೆ ಊರಮ್ಮಂಗೆ ಎಲ್ಲರಿಗೂ ಅವಾಗಲೇ ಆರತಿಗಳನ್ನ ಸುಧಾ ಮಾಡಿಬಿಡ್ತೀವಿ. ಹಳೆ ಊರಮ್ಮಂದು ಹಬ್ಬನೂ ಆಗಿರುತ್ತಲ್ಲ, ಹಾಗಾಗಿ ಹಬ್ಬದ ದಿನ ಮಾಡಿರಲ್ಲ ನಾವು, ಇವತ್ತೇನೆ ಊರಹಬ್ಬ ಟೈಮಲ್ಲಿ ಎಲ್ಲನೂ ಮಾಡಿಬಿಟ್ಟು 500 ಇಡಿಸ್ಬಿಟ್ಟು ಆವಾಗಲೇ ಎಲ್ಲನೂ ಕ್ಲೋಸ್ ಮಾಡ್ಕೊಂಬಿಡ್ತೀವಿ. ಈ ಒಂದು ವ್ಲಾಗ್ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನನ್ನ ಚಾನಲ್ಲು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.